ಪ್ರತಿನಿತ್ಯ ಸಾಮಾಜಿಕ ಮಾಧ್ಯಮ, ವೃತ್ತಪತ್ರಿಕೆ ಹಾಗೂ ಇನ್ನಿತರ ಮಾಧ್ಯಮಗಳಲ್ಲಿ ಎಐ ಕುರಿತ ಚರ್ಚೆಯಿಂದ ನಾವಿಂದು ನೋಡ್ತಾ ಇದ್ದೇವೆ. ಇಂತಹ ಎಐ ಕಲಿಕೆ ಉತ್ತಮ ಚೌಕಟ್ಟಿನಲ್ಲಿ ನಡೆದಾಗ ಅಭಿವೃದ್ಧಿ ಸಾಧ್ಯ ಅಂತ ಅರಂಬೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಎಸ್ಎಂಎಸ್ ಅಕಾಡೆಮಿ ಹಾಗೂ ಯತಿ ಕ್ರಾಪ್ ಸಂಸ್ಥೆಯ ಸಹಯೋಗದೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ 3 ದಿನಗಳ ಎಐ ಸಾಕ್ಷರತಾ ಅಭಿಯಾನದ ಸಮಾರೋಪ ಸಮಾರಂಭ ಶಾಲೆಯ ಸಭಾಂಗಣದಲ್ಲಿ ಗುರುವಾರ ನಡೆಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮ ಹಾಗೂ ವಿಜ್ಞಾನ ಒಂದಕ್ಕೊಂದು ಪೂರಕವಾಗಿ ಬೆಳವಣಿಗೆಯನ್ನ ಸಾಧಿಸಬೇಕು. ಆಗ ಭೌತಿಕ ಪ್ರಜ್ಞೆಯ ಜೊತೆಗೆ ನೈತಿಕ ಪ್ರಜ್ಞೆಯು ಜಾಗೃತವಾಗುವುದರ ಜೊತೆಗೆ ಹೊಸತೊಂದ ಕಲಿಯಬೇಕೆಂಬ ಹಂಬಲ ಉಂಟಾಗುತ್ತೆ. ಇಂಥವುಗಳಿಗೆ ಪೂರಕವಾಗಿ ಇದೀಗ ಕೃತಕ ಬುದ್ಧಿಮತ್ತೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದು, ಅದ್ಭುತವಾದಂತಹ ವ್ಯವಸ್ಥೆ ಹಾಗೂ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ. ಯುವ ಸಮಾಜ ಉತ್ತಮ ರೀತಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ನೀಡಿ ಬಡತನ, ಅನಾಭಿವೃದ್ಧಿ ಮುಂತಾದವುಗಳಲ್ಲಿ ಬಳಲುತ್ತಿರುವವರ ಏಳಿಗೆಗೆ ಇದು ಕಾರಣವಾಗಬೇಕು. ಇದರೊಂದಿಗೆ ಮುಖ್ಯವಾಗಿ ದೇಶದ ಬೆನ್ನೆಲುಬಾದ ಕೃಷಿ ಚಟುವಟಿಕೆಗಳಲ್ಲಿ ಎಐ ಹೇಗೆ ಬಳಸಬಹುದು ಹಾಗೂ ಎಐನ ಸುಧಾರಿತ ತಂತ್ರಜ್ಞಾನ ರೈತರಿಗೆ ಹೇಗೆ ನೆರವು ನೀಡುತ್ತೆ ಎಂಬುದರಿಂದ ಈ ಮೂಲಕ ತಿಳಿಯಪಡಿಸುವ ಪ್ರಯತ್ನ ಮಾಡಬೇಕೆಂದರು. ಇದರೊಂದಿಗೆ ಗ್ರಾಮೀಣ ಭಾಗದಲ್ಲಿರುವ ಶಾಲೆಗೆ ಬಂದು 3 ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಎಐ ಕುರಿತ ಕಾರ್ಯಾಗಾರ ನೀಡಿದ ಯತಿ ಕ್ರಾಪ್ ಸಂಸ್ಥೆಯ ಸಿಬ್ಬಂದಿಗಳ ಕರ್ತವ್ಯ ನಿಷ್ಠೆ ಶ್ಲಾಘನೀಯವೆಂದರು. 4 ದಿವಸದಲ್ಲಿ ನಾವು ಬಹಳ ಏನು ಕಲ್ತ್ಬಿಡೋಕ್ಕಾಗಲ್ಲ. ಆದರೆ ನೀವು ಕಲ್ತಿರ್ತಕ್ಕಂಥ 4 ದಿನಗಳಲ್ಲಿ ನೀವು ಕಲ್ತಿರ್ತಕ್ಕಂಥ ಸಂಗತಿಗಳೇನಿದೆ ಅದು ಬಹುಶಃ ಬದುಕಿನುದ್ದಕ್ಕೂ ನಮಗೆ ಬೇಕಾದಷ್ಟು ಸಂಗತಿಗಳನ್ನು, ವಿಚಾರಗಳನ್ನು ಕೊಡುವಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಸಹ ಅತ್ಯಂತ ಗೌರವದಿಂದ ಅದನ್ನು ನೀವು ಕಲಿತಂತಹ ಏನು ಆ ಶಿಕ್ಷಣ ಏನಿದೆ ಅದನ್ನು ಗೌರವಿಸಬೇಕಾಗುತ್ತೆ. ಆಗಲೇ ಯತೀಶ್ ಅವರು ಮಾತನಾಡ್ತಾ ಇರಬೇಕಾದ್ರೆ ಇದನ್ನು ಕಲಿಬೇಕಾದ್ರೆ ಅವರ ಹಂಬಲದಲ್ಲಿ ಏನೆಲ್ಲ ಕಷ್ಟಪಟ್ಟರು ಅನ್ನುವಂಥ ವಿಚಾರಗಳನ್ನು ನಮಗೆ ಮನವರಿಕೆ ಮಾಡಿಕೊಟ್ರು. ಮೂಟೆ ಹೊತ್ತು, ಚೀಲ ಹೊತ್ತು, ಇದು ಯಾವುದು ಸಹ ಅವರಿಗೆ ಕೀಳರಿಮೆ ಅನ್ನುವಂಥ ಭಾವ ಏನು ಬರಲಿಲ್ಲ. ಬದಲಿಗೆ ತಿಂಗಳಿಗೆ 50,000 ರೂಪಾಯಿ ಹಣವನ್ನು ಅವರು ಹೊಂದಿಸಬೇಕಾಗಿತ್ತು. ಆ ಹಣಕ್ಕೋಸ್ಕರ ಅವರು ಏನೆಲ್ಲ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರೇ 3 ಗಂಟೆಯಿಂದ ಮತ್ತೆ ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ವಿ ಅನ್ನುವಂಥದ್ದು. ಕಳೆದ 4 ದಿವಸಗಳಲ್ಲಿ ಅವರ ಟೀಮ್ ಮುಖ ನಾವು ನೋಡಲೇ ಇಲ್ಲ. ಇಲ್ಲೂ ಸಹ ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಮೂಟೆ ಹೊರತಾ ಇರಲಿಲ್ಲ. ಬದಲಿಗೆ ಆ 40 ಮಕ್ಕಳಿಗೆ ನಾವು 4 ದಿವಸದಲ್ಲಿ ಏನನ್ನು ಕೊಡಬಹುದು, ಇಲ್ಲಿರ್ತಕ್ಕಂಥ ಸ್ಟಾಫಿಗೆ ನಾವು 4 ದಿವಸದಲ್ಲಿ ಏನನ್ನು ಕೊಡಬಹುದು, ಯಾವ ರೀತಿಯಾಗಿರ್ತಕ್ಕಂಥ ಅನುಕೂಲಗಳನ್ನು ಮಾಡಿಕೊಡ್ಬೋದು. ಯಾಕೆಂತಂದ್ರೆ ಅವ್ರು ಅದನ್ನೇ ಬಿಸ್ನೆಸ್ ಆಗಿ ಮಾಡೋದಿದ್ರೆ ಅವ್ರು ಏನು ಬೇಕಿದ್ರು ಮಾಡ್ಬೋದು. ಆದರೆ ಕೇವಲ 500 ರೂಪಾಯಿ ಒಂದು ಕಾರ್ಡು ಲೈಫ್ ಟೈಮ್, ಜೀವನ ಪರ್ಯಂತ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳ ಬಾಗಿಲುಗಳನ್ನು ತೆರೆದು ಕೊಡುತ್ತೆ ಅಂತ ಹೇಳೋದಾದ್ರೆ ಬಹುಶಃ ನಿಜವಾಗಿಯೂ ಸಹ ಇದು ಒಂದು ರೀತಿಯಾಗಿರ್ತಕ್ಕಂಥ ಒಂದು ಕ್ರಾಂತಿಕಾರಕವಾದ ನಿಲುವು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿ ಯತಿಕಾರಕ ಸಂಸ್ಥೆಯ ಎಲ್ಲರನ್ನೂ ಅಧ್ಯಕ್ಷರಾದಿಯಾಗಿ ಯತೀಶ್ವರಾದಿಯಾಗಿ ಎಲ್ಲ ಸದಸ್ಯರನ್ನ ತನ್ನ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇವೆ. ಯತಿ ಕ್ರಾಪ್ ಸಂಸ್ಥೆಯ ಸಂಸ್ಥಾಪಕ ಕೆಎಸ್ ಯತೀಶ್ ಮಾತನಾಡಿ, ಪ್ರಸ್ತುತ ಕಾಲದಲ್ಲಿ ಎಐ ಶಿಕ್ಷಣ ಬಹಳ ವಿಸ್ತಾರವಾದ ವ್ಯಾಪ್ತಿಯನ್ನು ಹೊಂದುತ್ತಾ ಸಾಗ್ತಾ ಇದೆ. ಆದ್ದರಿಂದ ಕೆಲವು ಕಡೆಗಳಲ್ಲಿ ಇನ್ನೊಂದು ದೊಡ್ಡ ವ್ಯಾಪಾರದಂತೆ ನಡೆಯುತ್ತೆ. ಬಡವರದ್ದು ಹಾಗೂ ಮಧ್ಯಮ ವರ್ಗದವರಿಗೆ ಎಐ ಶಿಕ್ಷಣ ಪಡೆಯುವುದು ಬಹಳ ದೊಡ್ಡ ಹೊರೆಯಾಗ್ತಾ ಇದೆ. ಇದನ್ನು ನಿವಾರಿಸಲು ಸಂಸ್ಥೆಯು ಎಐ ಕಾರ್ಡನ್ನು ಪರಿಚಯಿಸಿದ್ದು, ಕಾರ್ಡ್ ಮೂಲಕ ಎಐ ಸಂಬಂಧಿತ ಯಾವುದೇ ಶಿಕ್ಷಣವನ್ನು ಅವರು ಪಡೆಯಬಹುದಾಗಿದೆ. ಒಂದು ಕಾರ್ಡ್ ಶಿಕ್ಷಣ, ವ್ಯಾಪಾರ, ಕೃಷಿ, ತಂತ್ರಜ್ಞಾನ, ವಿದ್ಯಾರ್ಥಿ ವೇತನ, ವಿದೇಶಿ ಶಿಕ್ಷಣ ಮುಂತಾದವುಗಳ ಕುರಿತ ಮಾಹಿತಿಯನ್ನು ನೀಡುತ್ತೆ. ನುರಿತ ಹಾಗೂ ಅನುಭವಿ ಶಿಕ್ಷಕರ ಪ್ರಾಯೋಗಿಕತೆಯಿಂದ ಒಳಗೊಂಡ ತರಗತಿಗಳು, ಕಾರ್ಯಾಗಾರಗಳು ಎಲ್ಲವನ್ನ ಒಳಗೊಂಡ ಅಪ್ಲಿಕೇಶನ್ನ ಲಾಗಿನ್ ಟೂಲ್ ಈ ಕಾರ್ಡ್. ಕೇವಲ 500 ರೂಪಾಯಿ ನೀಡಿ ಯಾರು ಬೇಕಾದರೂ ಎಐ ಶಿಕ್ಷಣ ಪಡೆಯಬಹುದಾಗಿದೆ ಎಂದು ಯತಿ ಕ್ರಾಪ್ ಸಂಸ್ಥೆಯ ವತಿಯಿಂದ ನಿರ್ಮಾಣವಾದ ಎಐ ಕಾರ್ಡ್ನ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇವತ್ತಿನ ಮಕ್ಕಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈಸಿಲಿ ಪೇರೆಂಟ್ಸ್ ಹತ್ರ ಕೇಳ್ತಾರೆ, ತಗೊಂಡೋಗಿ ಕಲಿತಾರೆ. ಬಟ್ ನಾಳೆ ಏನು ಅಂತ ಹೇಳೋದು ಗೊತ್ತಿರೋದಿಲ್ಲ. ಬಟ್ ಪೇರೆಂಟ್ ಎಷ್ಟು ಕಷ್ಟಪಡ್ತಾರೆ ಆ ಮನೆಯನ್ನು ಅರೇಂಜ್ ಮಾಡ್ಲಿಕ್ಕೆ. ಕೆಲವೊಂದು ಮಕ್ಕಳಿಗೆ ಸಿಗುದಿಲ್ಲ, ಕೆಲವೊಂದು ಮಕ್ಕಳಿಗೆ ಸಿಗ್ತದೆ. ಬಟ್ ಆ ಗ್ಯಾಪ್ ಅನ್ನು ಫಿಲ್ ಮಾಡ್ಲಿಕ್ಕೆ ಎಲ್ಲಾ ಮಕ್ಕಳಿಗೂ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳುವಂಥದ್ದು ಯಾವುದೇ ಹೊರೆ ಆಗಬಾರ್ದು ಅಂತ ಹೇಳೋ ಪರ್ಪಸ್ಗೋಸ್ಕರ ಈ ಎಐ ಕಾರ್ಡ್ ಅನ್ನು ತಂದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು 10 days ಆಫ್ ಟ್ರೈನಿಂಗ್ ಅಂತ. ಅಂಡ್ ಇವತ್ತು 9 ತಿಂಗಳ ಟ್ರೈನಿಂಗ್ ತನಕ ಅದು ಎದುರು ಹೋಗಿದೆ.
without any extra single rupee. ಅವರು ಒಂದು ಕಾರ್ ತಗೊಂಡ್ರೆ for their lifetime they need not to spend for a skill trainings. They can learn even ಇವತ್ತು 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಒಂದು ವೆಬ್ಸೈಟ್ ಮಾಡ್ತಾರೆ ಅಂತ ಹೇಳಿದ್ರೆ not because of me, it's because of AI. ಬಟ್ ಆ ಸ್ಕಿಲ್ ಆ ಮಕ್ಕಳಿಗೆ ಗೊತ್ತಾದ್ರೆ ಅಷ್ಟೇ ಸರ್. 2 days ಅಲ್ಲಿ ಅವರು ವೆಬ್ಸೈಟ್ ಡೆವಲಪ್ಮೆಂಟ್ ಇರ್ಬೋದು, ವಿಡಿಯೋ ಕ್ರಿಯೇಷನ್ ಇರ್ಬೋದು, ಅಥವಾ ವಾಯ್ಸ್ ಕ್ರಿಯೇಷನ್ ಇರ್ಬೋದು, ಅಂಡ್ ಇವನ್ ಟೀಚರ್ಸ್ ಕೂಡ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ, ಅಥವಾ ಟೀಚರ್ಸ್ ಕೂಡ ಕಾಲೇಜಿಗೆ ಬೇಕಾದಂತ ಮೇ ಬಿ ಹೊರಗಡೆ ಟೀಚಿಂಗ್ ಕೆಲವೊಂದು ಟೀಚಿಂಗ್ ಟೂಲ್ಗಳಿಗೆ ವರ್ಷಕ್ಕೆ 6,000 7,000 ದೇ ವಿಲ್ ಚಾರ್ಜ್. ಸೊ ಅಂತ ಟೂಲ್ ಅನ್ನ ಇದೇ ಫ್ಯಾಕಲ್ಟೀಸ್ ಅವ್ರಿಗೆ ಬೇಕಾದ ರೀತಿಯಲ್ಲಿ ತಯಾರಿಸ್ಕೊಳ್ಬಹುದು ಅಂತ ಹೇಳಿದ್ರೆ ವಿಚ್ ಇಸ್ ರಿಯಲಿ ವಾವ್. ಸೊ ಅಂತ ಅಪರ್ಚುನಿಟೀಸ್ ಅಥವಾ ಅಂತ ಫೆಸಿಲಿಟೀಸ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾ ಇದೆ. ಇದನ್ನ ಯೂಸ್ ಮಾಡುವಂಥದ್ದು ಪ್ರತಿಯೊಬ್ಬರ ಏನು ಆದ್ಯ ಕರ್ತವ್ಯ ಕೂಡ, ಅಥವಾ ಪ್ರತಿಯೊಬ್ಬರು ಯೂಸ್ ಮಾಡೋದು ಕೂಡ ತುಂಬಾ ಅಗತ್ಯ ಅಂತ ಹೇಳುವ ಒಂದು ಪರ್ಪಸ್ಗೆ ಈ AI ಕಾರ್ಡ್ ಲಿಟ್ರಸಿ ಕ್ಯಾಂಪೇನ್ ಅನ್ನ ಮಾಡ್ತಾ ಇದ್ವಿ. ಸೊ ನಾವೇನು ಮಾಡಲಿಲ್ಲ, ಜಸ್ಟ್ ನಿಮಗೆ ಒಂದಷ್ಟು ಎಲ್ಲೆಲ್ಲಿ ಏನೇನು ಸಿಗ್ತದೆ ಅಂತ ಹೇಳುವಂಥದ್ದನ್ನ ಅಷ್ಟೇ ಕಲಿಸಿದ್ದೇವೆ. ಸೊ ಈ ಆಪರ್ಚುನಿಟಿಗೋಸ್ಕರ ಸ್ವಾಮೀಜಿಗೆ ಮತ್ತೆ ಪ್ರಿನ್ಸಿಪಾಲ್ಗೆ ತುಂಬಾ ಥ್ಯಾಂಕ್ಸ್. ಸೊ ಐ ರಿಕ್ವೆಸ್ಟ್ ಎವ್ರಿವನ್ ಲರ್ನ್ AI ಆಸ್ ಮಚ್ ಆಸ್ ಪಾಸಿಬಲ್. ಸೊ ನೀವು ಒಂದು ದಿನದಲ್ಲಿ ಮಾಡುವ ಕೆಲಸವನ್ನು ಒಂದು ನಿಮಿಷದಲ್ಲಿ ಮಾಡಿ ಮುಗಿಸ್ತದೆ. ಇದರಿಂದಾಗಿ ತುಂಬಾ ಜನ ಹೇಳ್ತಾರೆ ಜಾಬ್ ಕಳ್ಕೊಳ್ತೇವೆ ಅಥವಾ ಏನು ನಾಳೆ ಜಾಬ್ಲೆಸ್ ಆಗ್ತೇವೆ ಅಂತ. ಖಂಡಿತವಾಗ್ಲೂ ಅದು ಹೇಗೆ ಅಂತ ಹೇಳಿದ್ರೆ ನಾನೊಂದು ಚಿಕ್ಕ ಉದಾಹರಣೆ ಕೊಡ್ತೇನೆ. ಮೊದಲಿನ ಕಾಲದಲ್ಲಿ JCB ಹಿತಾಚಿ ಎಲ್ಲ ಹಳ್ಳಿಗಳ ಕಡೆಗೆ ಹೋಗುವಾಗ ಕೂಲಿ ಕಾರ್ಮಿಕರಿಗೆ ಜಾಬ್ ಇಲ್ದಾಗ್ತದೆ, ಜಾಬ್ಲೆಸ್ ಆಗ್ತಾರೆ ಅಂತ ಹೇಳ್ತಿದ್ರು. ಇದೆಲ್ಲರಿಗೂ ಗೊತ್ತು, ಪೇರೆಂಟ್ಸ್ ಇಲ್ಲಿರೋರಿಗೆ ಎಲ್ರಿಗೂ ಗೊತ್ತು, ನಾನು ಚಿಕ್ಕವರಿರುವಾಗೂ ಹೇಳ್ತಾ ಇದ್ದೆ. ಸೊ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಕುಸುಮ್ ಟಿಟೋ ಮಾತನಾಡಿ, ವಿದ್ಯಾರ್ಥಿಗಳಿಗೆ 3 ದಿನಗಳಲ್ಲಿ ಸಿಕ್ಕ ಕಲಿಕಾ ವೇದಿಕೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ. AI ತಂತ್ರಜ್ಞಾನವನ್ನು ಬಳಸಿ ಅವರು ನಿರ್ಮಿಸಿದಂತಹ ಹಾಡುಗಳು, ವೆಬ್ಸೈಟ್, ಅಪ್ಲಿಕೇಶನ್ ಮುಂತಾದವುಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ AI ಸಮರ್ಪಕ ಬಳಕೆ ಸಮಯ ಉಳಿತಾಯದೊಂದಿಗೆ ಉತ್ತಮ ವಿಚಾರವನ್ನು ವೇಗಗತಿಯಲ್ಲಿ ಪಡೆಯಲು ಸಹಕಾರಿ. ಪ್ರಾಂಪ್ಟ್ ಬಳಕೆಯು ಮುಖ್ಯವಾಗಿದ್ದು AI ಧನಾತ್ಮಕವಾದ ಹಾದಿಯಲ್ಲಿ ಬಳಸೋದ್ರಿಂದ ಉತ್ತಮ ಜ್ಞಾನ ಪಡೆಯಬಹುದೆಂದರು. We need not worry, dear parents. Our children will build an app for us and tell us, take your medicines. What happens if you don't take medicines? It will beep, it will vibrate, it will do everything for us. Thank you for that very wonderful thought. Team Vidya, PPT for time management for yourself. Students, parents, we need not worry. They'll build an app. They'll remind themselves when to study, when to eat, when to sleep, and we can be rest assured that they're going to. You have built an app. Very good. Team Virat for the story and for that song. That song was composed by that team. That song was entirely done by them. And then Vishwasa team, thank you for your e-commerce website. You can see a lot of businessmen, businesswomen ahead. And then team Vikasit, coffee website. Wonderful. Varieties of coffee, brewing, recipe. There are so many links. I could see that. Thank you for that. ಕಾರ್ಯಕ್ರಮಕ್ಕೆ ಮೊದಲು 3 ದಿನಗಳ AI ಕಾರ್ಯಾಗಾರದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ವಿವಿಧ ಗುಂಪುಗಳಾಗಿ ತಾವು ಸಿದ್ಧಪಡಿಸಿದ AI ಮೂಲಕ ಸಿದ್ಧಪಡಿಸಿದ ವೆಬ್ಸೈಟ್, ಅಪ್ಲಿಕೇಶನ್, ಕಾಲ್ಪನಿಕ ಚಲನಚಿತ್ರ, ದೃಶ್ಯ ರೂಪಗಳನ್ನು ಒಳಗೊಂಡ ಕಥೆಯನ್ನು ಪ್ರಸ್ತುತಪಡಿಸಿ AI ಬಳಕೆಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. We have all the information, like whatever we wanted to add there, we have created all of them. And this is again the front end view, like this is just a photo, like just a pic of how we wanted it. But back end we have a lot of work. If the people, if all of us we want to use it, we have back end lot of work to be done. My name is Arjun, I am studying 8th. Hello everyone, I am 70 years of class 9. Good afternoon, ladies and gentlemen. My name is Diganta. I am studying in class 8. Hello everyone, respected teachers, principal, Swamiji and my dear friends. So we have created a mobile application which is based on medication for senior citizens of our nation. So we have took a prompt from ChatGPT. We have created a prompt from ChatGPT and we have pasted it in a application which is called
called as Google Anti-Gravity, and with that, with the help of Google Anti-Gravity, we have created this mobile application, so which is basically for medication for senior citizens of our nation. So you can see that this application is called as Medicare Plus. It is basically for our senior citizens of our nation. This application is created because in our nation many senior citizens do not know when to take their medications or do not know the proper time for taking their medications, or how much amount should they need to take, how much amount should they need to take. They doesn't even know how to take properly. So that is the reason why we have created this application, so that it will be easy for them to create this, to know about when to have this their medications, or how much dose should they need to have. And so because of that reason we have created this application. So you can see in this application that the training of AI sessions and the workshop from 3 days. So today we have successfully created a mobile application and named it The Guide. It is an educational backbone and support for the students. This superhero, okay. So in which app did you do this? You have given the information to ChatGPT and ChatGPT has given you this image? Yes? Yes. Okay, good. Good. Thank you. ಎಸ್ಎಂಎಸ್ ಅಕಾಡೆಮಿಯ ವಿದ್ಯಾರ್ಥಿಗಳು, ಶಿಕ್ಷಕ ವರ್ಗ, ಪೋಷಕರು ಹಾಗೂ ಯತಿಕ್ರಾಪ್ ಸಂಸ್ಥೆಯ ಸಿಬ್ಬಂದಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ.